ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಗೋವಾದಲ್ಲಿದ್ದೀವಿ ಒಂದು ಸ್ಪೆಷಲ್ ವೆಹಿಕಲ್ ಲಾಂಚ್ಗೋಸ್ಕರ. ಇದು ರಾಯಲ್ ಎನ್ಫೀಲ್ಡ್ ಗೋವನ್ ಕ್ಲಾಸಿಕ್ 350. ನೀವು ಹೆಸರಲ್ಲೇ ನೋಡ್ಬೋದು ಗೋವಾ ಅಂತ ಹೆಸರು ಕೊಟ್ಟಿದ್ದಾರೆ. ಯಾಕೆಂದರೆ ಈ ಗಾಡಿನೇ ಎಕ್ಸ್ಪೆಷಲಿ ಗೋವಾಕ್ಕೋಸ್ಕರ ಮಾಡಿರೋದು. ನೀವು ಕಲರ್ ಸ್ಕಿಮ್ಯಾಟಿಕ್ಸಲ್ಲಿ ನೋಡ್ಬೋದು, ಗೋವನ್ ವೈಬ್ ಜೊತೆನೇ ಮ್ಯಾಚ್ ಆಗ್ತಾ ಇದೆ. ಮತ್ತು ಇದು ಒಂದೇ ಕಲರ್ ಇರೋದಲ್ಲ, 3 ಬೇರೆ ಕಲರ್ ಇದೆ. ಒಂದು ರೆಡ್ಡಲ್ಲಿ ಬರುತ್ತೆ, ಒಂದು ಬ್ಲ್ಯಾಕಲ್ಲಿ ಬರುತ್ತೆ, ಒಂದು ಪರ್ಪಲಲ್ಲಿ ಬರುತ್ತೆ. ಈ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಹೇಳ್ತೀನಿ. ನನ್ನ ಹೆಸರು ರಾಲ್ವಿನ್. ವೆಲ್ಕಮ್ ಟು ಫ್ಲೈವಿಲ್. ಈ ಗಾಡಿ ಹೆಸರು ಗೋವನ್ ಕ್ಲಾಸಿಕ್ ಯಾಕೆ ಇದೆ ಅಂತ ಅದಕ್ಕೆ ಒಂದು ಹಿಸ್ಟ್ರಿ ಇದೆ. ಮುಂಚೆ ಪೋರ್ಚುಗೀಸ್ ಅವರು ಇಂಡಿಯಾಗೆ ಬಂದು ಇಲ್ಲಿ ಗೋವಾದಲ್ಲಿ ಸೆಟಲ್ ಆಗಿ ಅವರು ರಾಯಲ್ ಎನ್ಫೀಲ್ಡನ್ನು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತು ಅವ್ರ ಲೈಕಿಂಗ್ ಪ್ರಕಾರ ರಾಯಲ್ ಎನ್ಫೀಲ್ಡನ್ನು ಕಸ್ಟಮೈಸ್ ಮಾಡ್ಲಿಕ್ಕೆ ಶುರು ಮಾಡಿದರು. ಮತ್ತು ಅದಕ್ಕೆ ಹೆಸರು ಬಾಬರ್ ಅಂತ ಕೊಟ್ಟರು. ಅದನ್ನು ಟ್ರಿಬ್ಯೂಟ್ ಕೊಡೋಕ್ಕೋಸ್ಕರ ಈ ಗಾಡಿ ಗೋವನ್ ಕ್ಲಾಸಿಕ್ 350 ಅಂತ ಹೆಸರು. ಈಗ ಡಿಸೈನ್ ಬಗ್ಗೆ ಮಾತಾಡೋಣ. ತುಂಬ ಕ್ಲಾಸಿ ಆಗಿ ಕಾಣಿಸಿದೆ. ಮತ್ತು ಈ ಟೀಲ್ ಕಲರ್ ಏನಿದೆ ಅದು ನನ್ನ ಪರ್ಸನಲ್ ಫೇವ್ರೇಟ್. ಈ ಟೈರ್ ನಿಮಗೆ 16 ಇಂಚ್ ಟ್ಯೂಬ್ಲೆಸ್ ಟೈರ್ ಸಿಗುತ್ತೆ ವಿತ್ ರಿಮ್. ಮತ್ತು ಫ್ರಂಟ್ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ. ಮತ್ತು ರೇರಲ್ಲಿ ನಿಮಗೆ ಡ್ಯುಯಲ್ ಸಸ್ಪೆನ್ಷನ್ ಸಿಗುತ್ತೆ. ಇದು 6 ವೇ ಅಡ್ಜಸ್ಟೇಬಲ್ ಕೂಡ. ನೀವು ಓವರ್ ಆಲ್ ನೋಡಿದಾಗ ಈ ಗಾಡಿ ಸ್ವಲ್ಪ ಶಾರ್ಟ್ ಇದೆ, ಯಾಕೆಂದರೆ ಇದೊಂದು ಕ್ಲಾಸಿಕ್ ವೆಹಿಕಲ್ ಆಗಿರೋದ್ರಿಂದ ಕ್ಲಾಸಿಕ್ ಲುಕ್ ಕೊಟ್ಟಿದ್ದಾರೆ. ಸಿಂಗಲ್ ಸೀಟರ್ ನಿಮಗೆ ಸಿಗುತ್ತೆ, ಪ್ಲಸ್ ಡುವೆಲ್ ಸೀಟರ್ ಆಪ್ಷನ್ ಕೂಡ ಸಿಗುತ್ತೆ. ನೀವಿಲ್ಲಿ ಒಂದು ಸೀಟನ್ನು ಇನ್ಸರ್ಟ್ ಮಾಡ್ಬೋದು, ಆಗ ಡುವೆಲ್ ಸೀಟರ್ ಆಗುತ್ತೆ. ಇದು ಒಂದು 750 mm ಸೀಟ್ ಹೈಟು. ಮತ್ತು ಇಲ್ಲೊಂದು ಚೆನ್ನಾಗಿ ಒಂದು ಬ್ಯಾಜನ್ನು ಎನ್ಗ್ರೇವ್ ಮಾಡಿದ್ದಾರೆ, ಸಖತ್ತಾಗಿ ಕಾಣಿಸ್ತಾ ಇದೆ. ನಾನೀಗ ಕೂತ್ ತೋರಿಸ್ತೀನಿ. ನನ್ನ ಹೈಟು 5'3", ಮತ್ತು ನಾನು ಆರಾಮಾಗಿ ಕೂತ್ಕೊಳ್ತೀನಿ. ಸ್ವಲ್ಪ ನನ್ನ ಹತ್ರ ಟೋ ಈ ಥರ ಇಡಬೇಕು, ಬಟ್ ಪರವಾಗಿಲ್ಲ, ಆರಾಮ್ಸೆ ಡ್ರೈವ್ ಮಾಡ್ಬೋದು. ಗ್ರೌಂಡ್ ಕ್ಲಿಯರೆನ್ಸು ಕೂಡ ಡೀಸೆಂಟ್ ಆಗಿದೆ. 170 mm ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಮತ್ತು ಈ ಕೂತ್ ನೋಡಿದರೆ ಸ್ವಲ್ಪ ಎತ್ತರ, ಅಂದರೆ ಹ್ಯಾಂಡಲ್ ಬಾರ್ ಸ್ವಲ್ಪ ಎತ್ತರ ಅಂತ ಕಾಣಿಸುತ್ತೆ, ಬಟ್ ನೀವು ಇದನ್ನು ಕಸ್ಟಮೈಸ್ ಕೂಡ ಮಾಡ್ಬೋದು. ನಿಮಗೆ ಶಾರ್ಟರ್ ಹ್ಯಾಂಡಲ್ ಬಾರ್ ಕೂಡ ಆಪ್ಟ್ ಮಾಡ್ಬೋದು. ಇದರಲ್ಲಿ ನಿಮಗೆ 350cc ಇಂಜಿನ್ ಸಿಗುತ್ತೆ. ಅದು 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಮತ್ತು ಏರ್ ಕೂಲ್ಡ್ ಕೂಡ. ಇದರಲ್ಲಿ ನಿಮಗೆ 20.2 bhp ಮತ್ತು 27 Nm ಆಫ್ ಟಾರ್ಕ್ ಸಿಗುತ್ತೆ. ಮತ್ತು ಇದ್ರ ಫ್ಯೂಲ್ ಕೆಪಾಸಿಟಿ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ 13 ಲೀಟರ್ ಇದು ಟ್ಯಾಂಕ್ ಸಿಗುತ್ತೆ. ಅವ್ರು ಕ್ಲೇಮ್ ಏನು ಮಾಡ್ತಾರೆ ಅಂದರೆ ಇದರಲ್ಲಿ ನಿಮಗೆ 36 kmpl ಮೈಲೇಜ್ ಕೊಡುತ್ತೆ. ಇದನ್ನು ಇನ್ನೂ ಕ್ಲಾಸ್ ಮಾಡೋಕ್ಕೋಸ್ಕರ ಸೈಲೆನ್ಸರನ್ನು ಸ್ಲೈಸ್ ಮಾಡಿದ್ದಾರೆ, ಸ್ವಲ್ಪ ಕ್ಲಾಸಿಯಾಗಿ ಕಾಣಿಸ್ತಿದೆ. ನೀವು ಈ ಕಡೆ ಬಂದು ನೋಡಿದ್ರೆ ಇಲ್ಲಿ ರಾಯಲ್ ಎನ್ಫೀಲ್ಡ್ ಇದು ಒಂದು ಎನ್ಗ್ರೇವ್ ಮಾಡಿದ್ದಾರೆ, ಸಖತ್ ಕಡೆತೆ ಒಂದು ಕ್ಲಾಸಿ ಟಚ್ ಕೊಡುತ್ತೆ. ಒಂದು ಡೀಟೇಲ್ ನೀವು ಕ್ಲಿಯರ್ ಆಗಿ ನೋಡ್ಬೇಕಂದ್ರೆ ಇಲ್ಲಿ ಡಿಸೈನ್ ಎಲಿಮೆಂಟ್ಸ್ ಹೋಗ್ತಾ ಇದೆ. ಈ ಗಾಡಿಯಲ್ಲಿ ನಿಮಗೆ ರಾಯಲ್ ಎನ್ಫೀಲ್ಡ್ ಅಂತ ಬರೆದಿದ್ದಾರೆ, ಬಟ್ ಬೇರೆ ವೇರಿಯಂಟ್ಸಲ್ಲಿ ಅಂದರೆ ಬೇರೆ ಕಲರ್ಸಲ್ಲಿ ನಿಮಗೆ ಇದು ಒಂದು ಬ್ಯಾಜಿಂಗ್ ಕೊಟ್ಟಿದ್ದಾರೆ, ವಿಚ್ ಈಸ್ ಇನ್ಸ್ಪೈರ್ಡ್ ಫ್ರಮ್ ದ ಸನ್. ಈಗ ಈ ಗಾಡಿ ಹೇಗೆ ಕೇಳಿಸುತ್ತೆ ಅಂತ ನೋಡೋಣ. ಈ ಗಾಡಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟವಾಯ್ತಂದರೆ ಲೈಕ್ ಕೊಡೋಕೆ ಮರಿಬೇಡಿ. ನನ್ನ ಹೆಸರು ರಾಲ್ವಿನ್, ಸೈನಿಂಗ್ ಆಫ್. ಬಾಯ್.